ನ್ಯೂಸ್ಗೆ ಸ್ವಾಗತ. ನಾನು ಮುಸ್ತಾಕ್. ಗಜೇಂದ್ರಗಡ ಪಟ್ಟಣದಲ್ಲಿ ಅಂಜುಮನ್ ಇಸ್ಲಾಂ ಕಮಿಟಿಯ ಆಶ್ರಯದಲ್ಲಿ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ 15ನೇ ಜಯಂತ್ಯೋತ್ಸವವನ್ನ ಶುಕ್ರವಾರದಂದು ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡುವ ಮೂಲಕ ಈದ್ ಮಿಲಾದ್ ಹಬ್ಬವನ್ನ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಮೆರವಣಿಗೆಯಲ್ಲಿ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ತತ್ವ ಸಿದ್ಧಾಂತಗಳನ್ನ ಘೋಷಣೆ ಕೂಗಿದರು. ಗಜೇಂದ್ರಗಡ ಪಟ್ಟಣದಲ್ಲಿ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ 15ನೇ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಮೆರವಣಿಗೆ ಮೂಲಕ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಹೌದು, ಹಜರತ್ ಮೊಹಮ್ಮದ್ ಪೈಗಂಬರ್ ಅವರು ದೇವನೊಬ್ಬ ನಾಮ ಹಲವು ಎಂದು ಹೇಳುವವರು. ಮೊಹಮ್ಮದ್ ಪೈಗಂಬರ್ ಅವರು ಎಲ್ಲರಿಗೂ ದೇವರೊಬ್ಬನೇ ಇದ್ದಾನೆ, ಸರ್ವ ಸಮುದಾಯದವರು ಸ್ನೇಹ ಭ್ರಾತೃತ್ವದಿಂದ ನಡೆದುಕೊಳ್ಳಬೇಕು ಎಂದು ಸಾರಿದ್ದಾರೆ. ಅದೇ ರೀತಿ ಗಜೇಂದ್ರಗಡ ಪಟ್ಟಣದಲ್ಲೂ ಕೂಡ ಭಾವೈಕ್ಯತೆಯಿಂದ ಈ ಈದ್ ಮಿಲಾದ್ ಹಬ್ಬವನ್ನ ಆಚರಣೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಅಂಜುಮನ್ ಇಸ್ಲಾಂ ಕಮಿಟಿಯ ಎಲ್ಲ ಸದಸ್ಯರು ಮತ್ತು ಪಟ್ಟಣದ ಎಲ್ಲ ಮುಸಲ್ಮಾನ್ ಬಾಂಧವರು ಈದ್ ಮಿಲಾದ್ ಹಬ್ಬದಲ್ಲಿ ಪಾಲ್ಗೊಂಡಿದ್ದರು. ಗಜೇಂದ್ರಗಡ ಪಟ್ಟಣದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಇವರ ವತಿಯಿಂದ ಹಿಂದೂ ಮಹಾಗಣಪತಿ ಆಶ್ರಯದಲ್ಲಿ ಸಾಮೂಹಿಕ ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮ ವಿಧಿವಿಧಾನದಲ್ಲಿ ನೆರವೇರಿತು. ಗಜೇಂದ್ರಗಡ ಪಟ್ಟಣದ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಇವರ ವತಿಯಿಂದ ಹಿಂದೂ ಮಹಾಗಣಪತಿಯ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಸಮಾರಂಭ ಅದ್ದೂರಿಯಾಗಿ ಗುರುವಾರ ನಡೆಯಿತು.
ವಿಘ್ನೇಶ್ವರನನ್ನ ಆರಾಧನೆ ಮಾಡ್ತಾ ಇದ್ದೀವಿ ನಾವು. ಸತ್ಯನಾರಾಯಣ ಸ್ವಾಮಿ ಪೂಜೆಯ ಮುಂಭಾಗದಲ್ಲಿ ಗಣಪತಿಯ ಸ್ಥಾಪನೆ ಮಾಡಿದ್ರೆ ಮೊದಲು ಪ್ರಥಮ ಪೂಜಕ ವಿಘ್ನೇಶ್ವರನ ಪೂಜೆಯನ್ನ ನಾವು ಮಾಡಬೇಕಾಗ್ತದ. ಇಲ್ಲಿ ಹಿಂದೂ ಮಹಾಗಣಪತಿ ಸಂಯುಕ್ತಾಶ್ರಯದಲ್ಲಿ ನಡೆದಂತ ಈ ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಏನ್ ಪಾಲ್ಗೊಂಡಿದ್ದೀರಿ, ಸಂಪೂರ್ಣ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿಯ ಸಂಪೂರ್ಣ ಅನುಗ್ರಹ ನಿಮಗೆ ಆಗಲಿ. ಆ ಗಣಪತಿ ಅಷ್ಟೋತ್ತರದಲ್ಲಿ ನಮ್ಮ ಗುರುಗಳ ಅಷ್ಟೋತ್ತರ ಎಲ್ಲರ ಪರವಾಗಿ ಗುರುಗಳ ಇರ್ತಾರೆ. ಏನೇನು ಒಂದು ಹೂ ಎದುರಿಲ್ಲ ಅದ್ರ ಇಟ್ಕೊಂಡು ಅಂಡೇಶ್ವರ ಮಂತ್ರ ಹೇಳಿ ಆ ಸತ್ಯರಕ್ಷಾಂಧಾರಯಾಮಿ ನಮಸ್ಕರೋಮಿ ಅತಃ ಪ್ರಾರ್ಥನಂ ಅತಃ ಪ್ರಾರ್ಥ್ಯೇನ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಶಾಂತಾಕಾರಂ ಭುಜಗೇಶಯನಂ ಪದ್ಮನಾಭಂ सर्वांगे सुंदर मुनिगे सुरासी घंटे जल के माल मुक्ता पारासी जय देव जय मंगल मूर्ति दर्शनागे मान काने माने मान कामना पूर्ति जय देव तुझ गौरी कुमारा चंद्रना की मूर्ति कुंकुम के चरा लीले जगतांबर शोभा शोभरा रुद्रदीनो कोरे जननीना करिया जय देव जय मंगल मूर्ति दर्शन मात्रे मान धने मात्रे मान कामना मूर्ति जय देव लंबोदर सहस्रवदना गणकाय करना संकष्टि पामानि निर्वाणी रक्षामि सुरवरवदना जय देव जय मंगलमूर्ति दर्शन मात्रे मान कामना मूर्ति जय देव स्वस्तिरक्षांधारयामि नमस्करोमि ओम देवं चाक्रं चान्तव्यो भाटिकं निरञ्जनं राजविन्दकडानिकं तस्मै श्रीगुरवे नमः शिवसंरक्षणां समर्पयामि दधिक्रामो अकारिसं धीसोरस्वस्य वाजिनः सुरभिनो मुखाकरण आयुकं शिरहरिषत् ओम लक्ष्मी सहित सत्यनारायण स्वामिने नमः दध्या स्नापयामि ओम घृतं विक्षेप शुद्धस्नानान्तरेण शुद्धोदकस्नानं समर्पयामि शुद्धोदकस्नानान्तरेण मलापकर्षकस्नानं समर्पयामि ओम दधिस्नानं समर्पयामि दधिस्नानान्तरेण कृतस्नानं समर्पयामि मधुनक्ष मधुजसे मधुमत्वान् रजः ಗಜೇಂದ್ರಗಢದ ನಗರದೊಳಗೆ ವಿಶ್ವ ಹಿಂದೂ ಪರಿಷತ್ತು ಮತ್ತು ಬಜರಂಗ ದಳದ ಕಾರ್ಯಕರ್ತರ ಒಂದು ಹಿರಿಯತನದೊಳಗೆ ಅವರ ಸಹಯೋಗದೊಂದಿಗೆ ಹಿಂದೂ ಮಹಾಗಣಪತಿಯ ಒಂದು ಪೂಜಾ ಕಾರ್ಯಕ್ರಮ 21 ದಿವಸಗಳೊಳಗೆ ಪ್ರತಿ ವರ್ಷದಂತೆ ನಿರಂತರವಾಗಿ ನಡೆಸ್ಕೊಂಡು ಬಂದಿರತಕ್ಕಂಥ ಕಾರ್ಯಕ್ರಮ ಈ ವರ್ಷ ಆಯೋಜಿಸಿದೆ. ಇವತ್ತು ಆ ಉದ್ದೇಶದ ಜೊತೆಗೆ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮವನ್ನು ಆಯೋಜಿಸಿವಿ. ಸಾಮೂಹಿಕ ಸತ್ಯನಾರಾಯಣ ಪೂಜೆದೊಳಗೆ ದಂಪತಿಗಳನ್ನು ಜೋಡಿಸ್ತಕ್ಕಂಥ ದಂಪತಿಗಳನ್ನು ಕೂಡಿಸಿ ಪೂಜೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇವತ್ತು ಆ ಕಾರ್ಯಕ್ರಮ ಸಾಂಗವಾಗಿ ನಡೀಲಿಕ್ಕತ್ತಿದೆ. ಉದ್ದೇಶ ಇಷ್ಟ, ಯಾವ ಸಮಾಜಕ್ಕೆ ಇವತ್ತು ಒಂದು ಧರ್ಮ ಶಿಕ್ಷಣದ ಕೊರತೆ ಅದನೋ ಆ ಶಿಕ್ಷಣದ ಕೊರತೆಯನ್ನು ತೆಗೆದುಹಾಕಿ ಪ್ರತಿಯೊಬ್ಬರಲ್ಲಿ ದೇಶಭಕ್ತಿಯ ಜೊತೆಗೆ ಧರ್ಮಾಭಿಮಾನವನ್ನು
ಸನಾತನ ಧರ್ಮದ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರಗಳ ಬಗ್ಗೆ ಜಾಗೃತಿ ಮೂಡತಕ್ಕಂಥ ಕೆಲಸವನ್ನು ವಿಶ್ವ ಹಿಂದೂ ಪರಿಷತ್ ಮಾಡಲಿಕ್ಕತ್ತದ. ಆ ಕೆಲಸ ನಿರಂತರವಾಗಿ ನಡೀತದೆ. ಪ್ರತಿ ಉತ್ಸವದಿಂದ ಇವತ್ತು ಸತ್ಯನಾರಾಯಣ ಪೂಜೆಯನ್ನು ಮಹಾ ವಿಜೃಂಭಣೆಯಿಂದ ಆಚರಿಸುತ್ತಾ ಇದ್ದೇವೆ. ಹೀಗಾಗಿ ಪ್ರತಿ ವರ್ಷವೂ ನಾವು ವಿಶ್ವ ಹಿಂದೂ ಪರಿಷತ್ತು ಆಮೇಲೆ ನಮ್ಮ ಸಂಸ್ಕೃತಿ ಇದು ಎಲ್ಲ ಉಳಿಸಲು ಸಲುವಾಗಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಹೀಗಾಗಿ ಈ ಸಲ ವಿಜೃಂಭಣೆಯಿಂದ ನಾವು ಆಚರಿಸುತ್ತೇವೆ. ಪ್ರತಿ ವರ್ಷವೂ ಇದನ್ನು ನಾವು ಮುಂದುವರಿಸಿಕೊಂಡು ಹೋಗ್ತೇವೆ ಅಂತ ಹೇಳ್ತಾ ಇದ್ದೀವಿ. ಇವತ್ತಿನ ದಿನ ವಿಶೇಷವಾಗಿ ಗಜೇಂದ್ರಗಡ ನಗರದೊಳಗೆ ನಮ್ಮ ಜಿಲ್ಲಾ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀಧರ್ ಕುಲಕರ್ಣಿ ಅವರು, ನಮ್ಮ ಕೋಶಾಧ್ಯಕ್ಷರು ಮಾರುತಿ ಪವಾರ್ ಅವರಾಗಿರ್ಬೋದು, ನಮ್ಮ ಸಂಘದ ಹಿರಿಯರು ತಿಮ್ಮಣ್ಣಜ್ಜ ಅವರು, ಜೊತೆಗೆ ಈ ಹಿಂದೂ ಮಹಾಗಣಪತಿ ಅಧ್ಯಕ್ಷರಾಗಿರ್ತಕ್ಕಂಥ ವಸತ್ ಮೊಯ್ತೆ ಅವರು, ನಮ್ಮ ವಿಶ್ವನಾಥ್ ಕುಷ್ಟಗಿ ಅವರು ಮತ್ತು ನಮ್ಮ ರವಿಕಲ್ ಅವರು ಪೂಜಾ ಕೂತಿದ್ದಾರೆ. ಆಮೇಲೆ ನಮ್ಮೆಲ್ಲ ಯುವಕರ ತಂಡ ಇವತ್ತು ಭಾಳ ವಿಶೇಷವಾಗಿ ಹಿಂದೂ ಮಹಾಗಣಪತಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿ 21 ದಿನಗಳ ಕಾಲ ವಿಶೇಷ ಕಾರ್ಯಕ್ರಮಗಳಾಗಬೇಕು. ಆ ವಿಶೇಷ ಕಾರ್ಯಕ್ರಮಗಳು ನಮ್ಮ ಸನಾತನ ಧರ್ಮದ ಸಂಸ್ಕೃತಿಯ ಉಳಿಸೋಕ್ಕೋಸ್ಕರ, ಜೊತೆಗೆ ದೇಶಕ್ಕೆ ಒಳ್ಳೆಯದಾಗಲಿ, ರಾಜ್ಯಕ್ಕೆ ಒಳ್ಳೆಯದಾಗಲಿ, ಸನಾತನ ಧರ್ಮದ ಹಿಂದೂಗಳಿಗೆ ಸುರಕ್ಷಿತವಾಗಿರ್ತಕ್ಕಂಥ ಕಾಲ ಬರಲಿ, ಒಳ್ಳೆಯದು ಯಾವಾಗಲೂ ಇರಲಿ, ಆ ದೇಶಕ್ಕೆ ಒಳ್ಳೆಯದಾಗಲಿ ಅಂತ ಆಚರಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತು ವಿಶೇಷವಾಗಿ ನಾವು ಈ ಭಾವಸಾರ ಕ್ಷತ್ರಿಯ ಸಮಾಜದ ಒಂದು ಪಾಂಡುರಂಗ ದಿವಸದಲ್ಲಿ ಸಾಮೂಹಿಕ ಸತ್ಯನಾರಾಯಣ ಪೂಜೆಯನ್ನು ನಾವು ಏರ್ಪಡಿಸಿದ್ದೀವಿ. ಸಾಮೂಹಿಕ ಪೂಜೆ, ಸತ್ಯನಾರಾಯಣ ಪೂಜೆ ವಿಶೇಷವಾಗಿ ಎಲ್ಲ ಈ ಅರ್ಚಕ ಪುರೋಹಿತರ ಬಳಗದಿಂದ ವಿಶೇಷವಾಗಿ ಏನು ಅಂತಂತಂದ್ರೆ ಈ ಜಾತಿ ಸಾಮರಸ್ಯವನ್ನು, ನಮ್ಮಲ್ಲಿ ಇರ್ತಕ್ಕಂಥ ಜಾತಿ ಸಾಮರಸ್ಯ ಹೋಗಲಿ, ನಮ್ಮಲ್ಲಿ ನಾವೆಲ್ಲ ಹಿಂದೂಗಳು ಒಂದು ಮಾತ್ರ, ನಮ್ಮಲ್ಲಿ ಯಾವುದೇ ಧರ್ಮಗಳಿಲ್ಲ, ಜಾತಿ ಇಲ್ಲ, ನಾವೆಲ್ಲರೂ ಹಿಂದೂ ಧರ್ಮ, ನಾವೆಲ್ಲ ಒಂದು ಅನ್ನೋಂಥ ಸಾಮರಸ್ಯವನ್ನು ಒಂದು ಸಂದೇಶವನ್ನು ರವಾನಿಸ್ಕೋಸ್ಕರವಾಗಿರ್ತಕ್ಕಂಥ ಕಾರ್ಯಕ್ರಮ ಸಾಮೂಹಿಕ ಸತ್ಯನಾರಾಯಣ ಕಾರ್ಯಕ್ರಮ. ಅದಕ್ಕೆ ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ಏನು ಕೆಲವೊಂದು ಈ ಏನಂತ ಕರಿತೀವಿ ಜಿಹಾದಿ ಮನಸ್ಸಿನಲ್ಲಿರ್ತಕ್ಕಂಥ ಕೆಟ್ಟ ಭಾವನೆಗಳಲ್ಲಿ ಅದು ಕೂಡ ಹೋಗಲಿ, ನಮ್ಮಲ್ಲಿರ್ತಕ್ಕಂಥ ಸಂಸ್ಕೃತಿ ಉಳಿಲಿ, ನಮ್ಮೆಲ್ಲ ಯುವಕರಲ್ಲಿ ಮತ್ತು ಯುವತಿಯರಲ್ಲಿ ನಮ್ಮ ಸಂಘಟನೆ ಬರೀ ಇವತ್ತು ತಪ್ಪು ತಿಳ್ಕೊಳ್ಳುವಂಥ ಭಾವನೆಗಳು ಭಾಳ ಆಗಿದೆ. ಇವತ್ತು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಅಂದ ತಕ್ಷಣವೇ ಬರೀ ನಮ್ಮದು ಇವರೆಲ್ಲೋ ಏನೋ ಹೋರಾಟ ಮಾಡ್ತಾರೆ ಅಥವಾ ಇನ್ನೊಂದು ಮಾಡ್ತಾರೆ ಅಥವಾ ಎಲ್ಲೋ ನಮ್ಮ ಭವಿಷ್ಯ ಹಾಳು ಮಾಡ್ತಾರೆ ಅನ್ನೋ ತಂದೆ ತಾಯಿಲಿರ್ತಕ್ಕಂಥ ಭಾವನೆಗಳು ಹೊರಗೆ ಹೋಗಿ ಇವತ್ತು ನಾವು ಕೂಡ ನಮ್ಮಲ್ಲಿರ್ತಕ್ಕಂಥ ನಗರದೊಳಗೆ ಸಾರ್ವಜನಿಕವಾಗಿ ನಾವೇನಾದರೂ ಮಾಡ್ತೀವಿ ಅನ್ನೋದಾದ್ರೆ ಅದಕ್ಕೆ ಸಾಮೂಹಿಕ ಸತ್ಯನಾರಾಯಣ ಪೂಜೆಯನ್ನು ಮಾಡ್ತೀವಿ. ನಾವು ಹೇಳೋದು ನಮ್ಮಲ್ಲಿರ್ತಕ್ಕಂತಹ ಅರಿಶಿನ ಕುಂಕುಮದಂದಿರ್ತಕ್ಕಂತಹ ಮಾತೆಯ ರಕ್ಷಣೆಯೂ ನಮ್ಮಲ್ಲದ. ಅದನ್ನು ಬಿಟ್ಟರೆ ಶಿವಾಜಿ ಮಹಾರಾಜರ ಆ ಶಕ್ತಿಯುತವಾದ ಖಡ್ಗವನ್ನೂ ಕೂಡ ತೆಗೆಯುವಂತಹ ಶಕ್ತಿ ನಮ್ಮಲ್ಲಿದೆ ಅಂತ ತೋರಿಸುವಂಥ ಕಾರ್ಯಕ್ರಮ ನಮ್ಮಲ್ಲಿ ಸಾಕಷ್ಟು ಅದಾವು. ಅದಕ್ಕೆ ನಾವೆಲ್ಲರೂ ನಾವು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಅಲ್ಲದೇ ಇವತ್ತು ಆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ಆಗಿರ್ತಕ್ಕಂಥದ್ದು, ಇನ್ನು ವಿಶ್ವ ಹಿಂದೂ ಪರಿಷತ್ ಬಜರಂಗಗಳಿಗೆ 60 ವರ್ಷ ಆಗಿರ್ತಕ್ಕಂಥದ್ದು. ಅದಕ್ಕೆ ಎಲ್ಲ ಹಿಂದೂ ಪರ ಸಂಘಟನೆಗಳು ಇವತ್ತು ಜಾತಿ ಪಂಥ ಬಿಟ್ಟು ನಾವೆಲ್ಲರೂ ಕೂಡ ಒಂದಾಗಿ ಒಂದೇ ಮನೆಯ ಥರ ಅಕ್ಕ ತಂಗಿ ಇರ್ತಾರೆ, ಆಮೇಲೆ ಅಣ್ಣ ತಮ್ಮಂದಿರಂತೆ ಬದುಕಿ ಈ ಮಾಡುವಂಥ ಕಾರ್ಯಕ್ರಮಗಳು ಸಾಮರಸ್ಯವನ್ನು ಬಿಟ್ಟು ನಾವು ಮಾಡುವಂಥ ಕಾರ್ಯಕ್ರಮ ಇವತ್ತು ಈ ಸಾಮೂಹಿಕ ಸತ್ಯನಾರಾಯಣ ಪೂಜೆ. ಜೊತೆಗೆ ಇನ್ನೂ ಕಾರ್ಯಕ್ರಮಗಳು ಭಾಳ ಹಮ್ಮಿಕೊಂಡಿದ್ದೀವಿ. ವಿಶೇಷವಾಗಿ ಸಾಮೂಹಿಕವಾಗಿ ಜನರಲ್ಲಿ, ನಮ್ಮ ಯುವಕರಲ್ಲಿ ಜಾಗೃತಿ ಮೂಡಿಸುವಂಥದ್ದು, ಯುವತಿಯರಲ್ಲಿ ಜಾಗೃತಿ ಮೂಡುವಂಥದ್ದು. ಯಾಕಂದ್ರೆ ನಮ್ಮ ಗಜೇಂದ್ರಗಡಗಳು ಕೆಲವೊಂದು ಘಟನೆಗಳು ನಿನ್ನೆ ನಡೆದಿರ್ತಕ್ಕಂಥ ಈ ಲವ್ ಜಿಹಾದ್ ಅನ್ನೋದಿರ್ಬೋದು, ಅಥವಾ ನಮ್ಮಲ್ಲಿ ಬೇರೆ ಬೇರೆ ಚರ್ಚಿಗೆ ಹೋಗಿ ಮತಾಂತರ ಆಗುವಂತಾಗಿರ್ಬೋದು. ಅದಕ್ಕೆ ಅದು ಆಗೋದು ಬೇಡ. ನಮ್ಮಲ್ಲಿಯೂ ಕೂಡ ಒಗ್ಗಟ್ಟದ, ನಾವು ಕೂಡ ಶಕ್ತಿವಂತ ಸಾರುವಂಥ ಘಟಾನುಘಟಿಗಳು ನಮ್ಮಲ್ಲಿ ಹಿಂದೂ ಧರ್ಮದೊಳಗಿದ್ದಾರೆ. ನಾವು ಕೂಡ ಎಲ್ಲ ಧರ್ಮದಂತೆ ಸನಾತನ ಧರ್ಮ ವಿಶೇಷ ಧರ್ಮ. ಆ ಬೆಂಕಿ ಹೆಂಗೆ ಇದ್ರೂ ಅದೇ ರೀತಿ ಶುದ್ಧವಾದ ಧರ್ಮ ಏನಾದರೂ ಇದ್ದರೆ ಅದು ಸನಾತನ ಧರ್ಮ, ಅದು ಹಿಂದೂ ಧರ್ಮ. ನಾವು ಶಕ್ತಿವಂತರು, ಬಲಾಢ್ಯವಂತರು. ನಾವು ಕೂಡ ಹೇಗೆ ಇವತ್ತು ಈ ಕಾರ್ಯಕ್ರಮದೊಳಗೆ ನಾವು ಅದೇ ಅನ್ಕೋತೀವಿ, ದೇಶಕ್ಕೆ ಸೈನಿಕರು ಶಕ್ತಿ ಕೊಡಬೇಕು, ಅನ್ನದಾತಗೆ ಬಲ ಕೊಡಬೇಕು, ಇನ್ನು ಎಲ್ಲ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂಥೇಳಿ ನಾ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ, ರಾಷ್ಟ್ರಕ್ಕೆ ಒಳ್ಳೆಯದಾಗಲಿ ಅಂಥೇಳಿ ಬಲೋ ಭಾರತ್ ಮಾತಾ ಕಿ ಜೈ, ಜೈ ಶ್ರೀರಾಮ್. ಎಲ್ಲರಿಗೂ ಧನ್ಯವಾದ. ನಗರದ ಸಮೀಪದ ಕಾಲಕಾಲೇಶ್ವರ ಗ್ರಾಮದಲ್ಲಿ ಅಥರ್ವ ನವೋದಯ ಕೋಚಿಂಗ್ ಸೆಂಟರ್ ಮತ್ತು ಪ್ರೀ ಪ್ರೈಮರಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನಲ್ಲಿ ಶಿಕ್ಷಕರ ದಿನಾಚರಣೆ ಆಚರಣೆ ಮಾಡಲಾಯಿತು. ಸೆಪ್ಟೆಂಬರ್ 5ರಂದು ರಾಷ್ಟ್ರಾದ್ಯಂತ ಶಿಕ್ಷಕರ ದಿನಾಚರಣೆ ಮಾಡಲಾಗುತ್ತದೆ. ಆದರ್ಶ ಶಿಕ್ಷಕರಾಗಿದ್ದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರನ್ನ ಸ್ಮರಿಸುವ ದಿನ. ಜೊತೆಗೆ ರಾಷ್ಟ್ರದಲ್ಲಿರುವ ಎಲ್ಲ ಶಿಕ್ಷಕರಿಗೂ ವಿದ್ಯಾರ್ಥಿಗಳಿಗೂ ಶುಭಾಶಯ ತಿಳಿಸುವ ಶುಭ ಗಳಿಗೆ. ವಿದ್ಯಾರ್ಥಿಗಳ ಬೆಳವಣಿಗೆಗೆ, ಭವಿಷ್ಯ ಯಶಸ್ಸಿಗೆ ಹೀಗೆ ಸಾಲು ವಿಚಾರಗಳನ್ನ ತಿಳಿ ಹೇಳುವುದಕ್ಕೆ ಶಿಕ್ಷಕರು ತುಂಬಾ ಮುಖ್ಯ ಎಂದು ಹಿರಿಯ ಪತ್ರಕರ್ತರು ಸೋಮು ಲದ್ದಿಮಠ್ ಅವರು ಹೇಳಿದರು.
ಗಜೇಂದ್ರಗಡ ಸಮೀಪದ ಕಾಲಕಾಲೇಶ್ವರ ಗ್ರಾಮದಲ್ಲಿ ಅಥರ್ವ ನವೋದಯ ಕೋಚಿಂಗ್ ಸೆಂಟರ್ ಹಾಗೂ ಅಥರ್ವ ಪ್ರಿ ಪ್ರೈಮರಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನಲ್ಲಿ ನಡೆದ ಶಿಕ್ಷಕರ ದಿನಾಚರಣೆ ಭಾಗವಹಿಸಿ ಅವರು ಮಾತನಾಡಿದರು. ಶಿಕ್ಷಣ ಎಲ್ಲರಿಗೂ ಮುಖ್ಯ. ಇಲ್ಲಿ ಇಂಥವರೇ ಅಂಥವರೇ ಕಲಿಬೇಕು ಅನ್ನೋದಿಲ್ಲ. ಕಲಿಕೆ ಎಂಬುದು ನಿಂತ ನೀರಲ್ಲ, ನಿರಂತರವಾಗಿ ಹರಿಯುವ ನೀರಿನಂತೆ ಇರಬೇಕು. ಯಾರು ಬೇಕಾದರೂ ಓದಬಹುದು, ಆದರೆ ಕಲಿಯುವ ಹಂಬಲ ಇರಬೇಕಷ್ಟೆ. ಬಹಳ ಮುಖ್ಯವಾಗಿ ಶಿಕ್ಷಕರಿಗೆ ಬೇಕಾಗಿರುವುದು ತಾಳ್ಮೆ ಹಾಗೂ ಸಹನೆ. ನಾವು ಹೇಗೆ ವರ್ತಿಸುತ್ತೇವೋ ಹಾಗೆ ಮಕ್ಕಳು ಅದನ್ನೇ ಕಲಿಯುತ್ತಾರೆ ಎಂದು ಹೇಳಿದರು. ಸರ್ವಪಲ್ಲಿ ರಾಧಾಕೃಷ್ಣ ಮತ್ತು ಇನ್ನೋರ್ವ ಆಗಿರ್ತಕ್ಕಂಥ ಸಾವಿತ್ರಿಬಾಯಿ ಫುಲೆ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಏನಪ್ಪಾ ಅಂದ್ರ ಮೊದಲ ಶಿಕ್ಷಕಿ ಮಹಿಳಾ ಮೊದಲ ಶಿಕ್ಷಕಿ ಆಗಿರ್ತಕ್ಕಂಥ ಯಾರು ಸಾವಿತ್ರಿಬಾಯಿ ಫುಲೆ ಒಂದೆರಡು ಮಾತುಗಳನ್ನು ಮಾತಾಡ್ತಿಲ್ಲ ಮಕ್ಕಳು ಯಾರು ಮಾತಾಡ್ತಾರಪ್ಪ? ಶಿಕ್ಷಕರನ್ನು ಕುರಿತು ಯಾರು ಮಾತಾಡೋದು, ವಿದ್ಯಾರ್ಥಿಗಳು ಮಾತಾಡೋದು. ಎರಡು ಮಾತು ಯಾರು ಮಾತಾಡ್ತಿದ್ರ ಯಾರು ಮುಕ್ತ ಅವಕಾಶ ಇದೆ, ಹಿಂಗ ಕಲ್ಕೋಬೇಕು. ನಮ್ಮ ಅಥರ್ವ ನವೋದಯ ಶಾಲೆಗೆ ಬಂದಿರ್ತಕ್ಕಂಥ ಲತಿಮಠ ಗುರುಗಳಿಗೂ ಮತ್ತು ಅಧ್ಯಕ್ಷಸ್ಥಾನ ವಹಿಸಿರ್ತಕ್ಕಂಥ ವೀರೇಶಣ್ಣರಿಗೂ, ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂಥ ಮಂಜುನಾಥ್ ರಾಠೋಡ್ ಅವರಿಗೂ ಮತ್ತು ನಮ್ಮ ಉಚ್ಚಯ ಮಠ ಅವರಿಗೂ, ಶಿಕ್ಷಕರಿಗೂ ಮತ್ತು ವಿದ್ಯಾರ್ಥಿಗಳಿಗೂ ಮತ್ತು ಅಡಿಗೆಯರಿಗೂ ಡ್ರೈವರ್ಗೂ ಕೂಡ ಕೊನೆಯದಾಗಿ ಏನಪ್ಪ ಅಂದ್ರ ಒಂದನೇ ಅಭಿನಂದನೆ ಸಲ್ಲಿಸುತ್ತಾ ಈ ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆಗೆ ಸಲ್ಲಿಸಿ ಈ ಕಾರ್ಯಕ್ರಮಗಳಿಗೆ ಮುಕ್ತಾಯಗೊಳಿಸುತ್ತೇನೆ. ಸೆಪ್ಟೆಂಬರ್ 5 ರಾಧಾಕೃಷ್ಣ ಅವರ ಜನ್ಮ ದಿನಾಚರಣೆಯ ಪ್ರಯುಕ್ತವಾಗಿ ಇಡೀ ರಾಷ್ಟ್ರದ ತುಂಬೆಲ್ಲ ಏನಪ್ಪ ಅಂದ್ರ ಅವರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಶಿಕ್ಷಕ ವೃತ್ತಿಯಿಂದ ಏನಪ್ಪ ಅಂದ್ರ ಉಪರಾಷ್ಟ್ರಪತಿ ಮತ್ತು ರಾಷ್ಟ್ರಪತಿಯ ಹುದ್ದೆಯವರೆಗೂ ಏನಪ್ಪ ಅಂದ್ರ ರಾಧಾಕೃಷ್ಣ ಅವರು ಏನಪ್ಪ ಅಂದ್ರ ಆ ಒಂದು ಉನ್ನತ ಮಟ್ಟಕ್ಕೆ ಹೋಗಿ ದೊಡ್ಡ ಹುದ್ದೆಗೆ ಹೋಗಿ ಅವರು ನಿವೃತ್ತಿ ಹೊಂದಿದ್ರು. ಅವರೇನ್ ಬಂದ್ರ ಮಹಾರಾಷ್ಟ್ರದ ತಿರುತನಿ ಎಂಬ ಪುಟ್ಟ ಗ್ರಾಮದಲ್ಲಿ ಜನಿಸಿರ್ತಕ್ಕಂಥ ಒಬ್ಬ ವ್ಯಕ್ತಿ. ತಂದೆ ವೀರಸ್ವಾಮಿ, ತಾಯಿ ಸೀತಮ್ಮ. ಇವರು 1888ರಲ್ಲಿ ಜನಿಸಿದ್ರು. ಆದ್ರೆ ಮೊದಲು ಇವರು ವಿದ್ಯಾರ್ಥಿ ಆಗಿದ್ದಾಗ ಏನಪ್ಪ ಅಂದ್ರ ವಿದ್ಯಾರ್ಥಿ ವೇತನ ಅಂತೇಳಿ ಏನ್ ಬರ್ತಾ ಇತ್ತು. ಆ ವಿದ್ಯಾರ್ಥಿ ವೇತನವನ್ನು ಬಳಸಿಕೊಂಡು ಹಂತ ಹಂತವಾಗಿ ಏನಪ್ಪ ಅಂದ್ರ ಶಿಕ್ಷಕ ಹುದ್ದೆಯನ್ನು ಪಡೆದು ಮತ್ತೇನು ಪ್ರಾಧ್ಯಾಪಕರಾಗಿ ಮತ್ತೇನಪ್ಪ ಅಂದ್ರ ವಿಶ್ವವಿದ್ಯಾಲಯದಲ್ಲಿ ಇರ್ತಕ್ಕಂಥ ಕುಲಪತಿಗಳಾಗಿ ಮತ್ತೇನ್ ನೋಡಿ ತದನಂತರ ಇವ್ರನ್ನ ಹತ್ತಿರದಿಂದ ಕಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಯಾರಪ್ಪ ಅಂದ್ರ ಜವಾಹರ್ಲಾಲ್ ನೆಹರು ಅವರು. ಅವ್ರು ಏನ್ ಮಾಡಿದ್ರಪ್ಪ ಅಂದ್ರ ಶಿಕ್ಷಕರ ವೃತ್ತಿಯಿಂದ ಇಂಥ ಒಂದು ದೊಡ್ಡ ಸಾಧನೆ ಮಾಡ್ತಾ ಹೊರಟಿರ್ತಕ್ಕಂಥ ಯಾರಪ್ಪ ಅಂದ್ರೆ ಸರ್ವಪಲ್ಲಿ ರಾಧಾಕೃಷ್ಣ ಅವ್ರನ್ನ ಹತ್ತಿರದಿಂದ ನೋಡಿ ಈ ವ್ಯಕ್ತಿಯ ಜ್ಞಾನ ಬಹಳ ಅದ್ಭುತವಾಗಿರ್ತಕ್ಕಂಥ ಜ್ಞಾನ. ಆ ಜ್ಞಾನಕ್ಕೆ ನಾವು ಈ ಶಿಕ್ಷಕ ವೃತ್ತಿ ಸಾಲದು ಇಡೀ ರಾಷ್ಟ್ರಪತಿ ಹುದ್ದೆಯನ್ನು ಕೊಡ್ಬೇಕಂತ ತಿಳಿದುಕೊಂಡು ಮೊದಲಿಗೆ ಅವ್ರು ಏನಪ್ಪ ಅಂದ್ರ ಉಪರಾಷ್ಟ್ರಪತಿ ಹುದ್ದೆಯನ್ನು ಕೊಟ್ಟು ಇವರಿಗೆ ಗೌರವಿಸಿದ್ರು. ಮತ್ತೆ ಏನಪ್ಪ ಅಂದ್ರ ಇವರು ತಮ್ಮ ಮೈಸೂರಿನಲ್ಲಿ ಇರ್ತಕ್ಕಂಥ ಒಂದು ಮಹಾರಾಣಿ ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇದ್ದಾರ. ಆ ಒಂದು ಸಂದರ್ಭದಲ್ಲಿ ಏನಪ್ಪ ಇವರಿಗೆ ಒಂದು ಅಷ್ಟೇಕ ಬೀಳ್ಕೊಡುಗೆ ಸಮಾರಂಭ ಏರ್ಪಡಿಸ್ತಾರ. ಅಲ್ಲಿಂದ ನಿವೃತ್ತಿ ಹೊಂದಿ ಇವರು ಇದಕ್ಕೆ ಹೋಗ್ತಾರ. ಅಂತ ಒಂದು ಸಂದರ್ಭದಲ್ಲಿ ಇವರಿಗೆ ಒಂದು ಸಾರೋಟಿಗೆ ಮೇಲೆ ವಿದ್ಯಾರ್ಥಿಗಳು ಏನಪ್ಪ ಅಂದ್ರೆ ಕಾಲೇಜಿನಿಂದ ಗದಗ ಬೆಟಗೇರಿ ಸೇರಿದಂತೆ ರಾಜ್ಯಾದ್ಯಂತ ಗಣೇಶನ ವಿಸರ್ಜನೆ ಗುರುವಾರದಂದು ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಗದಗ ನಗರ ಸೇರಿದಂತೆ ಜಿಲ್ಲಾದ್ಯಂತ ಗುರುವಾರ ಗಣೇಶ ಚತುರ್ಥಿ ಆಚರಣೆಯ 9ನೇ ದಿನದ ಭಕ್ತಿ ಭಾವದಿಂದ ಗಣೇಶ ವಿಸರ್ಜನೆ ನೆರವೇರಿತು. ಹೌದು, ಗದಗ ಬೆಟಗೇರಿ ಜಿಲ್ಲಾದ್ಯಂತ ಸಂಭ್ರಮದಿಂದ 9ನೇ ದಿನದ ಗಣೇಶ ವಿಸರ್ಜನೆಯನ್ನ ಎಲ್ಲ ಭಕ್ತರಿಂದ ವಿಘ್ನ ವಿನಾಶಕನಾದ ವಿನಾಯಕನನ್ನು ವಿಸರ್ಜನೆ ಮಾಡಿದರು. हसीना आँख में काजल मुँह पे पसीना या लगाना दिल ले गई या लगाना दिल ले गई
मुसाफिर मोनिया रे जिंदे देवानी मुनिया चल मुसाफिर। ಇದಷ್ಟು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎಸ್ಎನ್ ನ್ಯೂಸ್ ಗಜೇಂದ್ರಗಡ. ನಮಸ್ತೆ.